ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾರದ ಮುನಿಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸಬರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮಹರ್ಷಿ ನಾರದರ ಬಗ್ಗೆ ಈಗ ತಿಳಿಯೋಣ. ನಾರಾಯಣ ಎನ್ನುವ 4 ಅಕ್ಷರದ ಶಬ್ದವನ್ನು ಕೇಳಿದಾಗ ಹೇಗೆ ನಮಗೆ ವಿಷ್ಣುವಿನ ನೆನಪಾಗುತ್ತದೆಯೋ ಹಾಗೆಯೇ ನಾರದ ಮುನಿಗಳು ಕೂಡ ನೆನಪಾಗುತ್ತದೆ. ಅನೇಕರಿಗೆ ನಾರದ ಮುನಿಯ ಬಗ್ಗೆ ಸರಿಯಾಗಿ ತಿಳಿದಿಲ್ಲ. ಆದ್ದರಿಂದ ಈ ಸಂಚಿಕೆಯಲ್ಲಿ ನಾರದ ಮುನಿಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಮಹಾವಿಷ್ಣುವಿನ ಪರಮ ಭಕ್ತನಾದ ನಾರದರಿಗೆ ದೇವರ್ಷಿ ಎಂಬ ಬಿರುದು ಬರಲು ಕಾರಣವಾದರೂ ಏನು? ಅಷ್ಟಕ್ಕೂ ನಾರದ ಮುನಿಗಳು ಯಾರು? ನಾರದರು ಜನಿಸಿದ್ದಾದರೂ ಎಲ್ಲಿ? ನಾರದರ ಹೃದಯದಲ್ಲಿ ಭಕ್ತಿಯ ಬೆಳಕು ಹೇಗೆ ಜಾಗೃತವಾಯಿತು? ಮತ್ತು ವಿಷ್ಣುವಿಗೆ ನಾರದರು ಯಾವ ವಿಷಯಕ್ಕೆ ಪ್ರಿಯವಾದರು ಅನ್ನುವುದನ್ನ ಈ ಸಂಚಿಕೆಯಲ್ಲಿ ಪೂರ್ಣವಾಗಿ ಕೇಳೋಣ. ಸ್ನೇಹಿತರೆ, ಒಂದು ದಂತಕಥೆಯ ಪ್ರಕಾರ ನಾರದ ಮುನಿಯು ತನ್ನ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣರ ಸೇವಕಿಯ ಮಗ. ಅವನ ಹೆಸರು ನಂದ. ನಂದ ಬಾಲ್ಯದಿಂದಲೇ ಬ್ರಾಹ್ಮಣರ ಸೇವೆಗೆ ನೇಮಕಗೊಂಡವನು. ಅವನು ನಿಷ್ಠೆಯಿಂದ ಎಲ್ಲರಿಗೂ ಸೇವೆ ಸಲ್ಲಿಸಿದ್ದನು. ಹೀಗೆ ಬ್ರಾಹ್ಮಣರ ಸೇವೆ ಮಾಡುವುದರಿಂದ ನಂದನ ಪಾಪಗಳೆಲ್ಲ ಕ್ರಮೇಣ ನಾಶವಾಗಿ ಅವನ ಮನಸ್ಸು ನಿರ್ಮಲವಾಯಿತು. ಇದನ್ನು ಕಂಡು ಅವನ ಮನಸ್ಸು ಆರಾಧನೆ ಮತ್ತು ಪೂಜೆಯ ಕಡೆಗೆ ಪ್ರೇರೇಪಿಸತೊಡಗಿತು. ನಂದನು ಬ್ರಾಹ್ಮಣರ ಪೂಜೆಯನ್ನು ಕೇಳುತ್ತಾನೆ ಮತ್ತು ನಂತರ ಅವರು ಮಾಡುವ ಜಪವನ್ನೇ ತಾನು ಅನುಸರಿಸುತ್ತಾನೆ. ಅದಾದ ಸ್ವಲ್ಪ ಸಮಯದ ನಂತರ ಬ್ರಾಹ್ಮಣರು ಬೇರೆ ಸ್ಥಳಕ್ಕೆ ಹೋಗಲು ಮನಸ್ಸನ್ನು ಮಾಡಿದರು ಮತ್ತು ಅವರು ಹೊರಡಲು ಪ್ರಾರಂಭಿಸಿದಾಗ ನಂದನಿಗೆ ತುಂಬಾ ದುಃಖವಾಯಿತು. ಅವರು ಹೊರಡುವುದನ್ನು ತಡೆಯಲು ಪ್ರಯತ್ನಿಸಿದನು. ಸ್ನೇಹಿತರೆ, ಈ ರೀತಿಯಾಗಿ ನಂದನು ಬ್ರಾಹ್ಮಣರನ್ನು ತಡೆದು ನಿಲ್ಲಿಸಲು ಪ್ರಯತ್ನಿಸಿದಾಗ ಆ ಬ್ರಾಹ್ಮಣರು ಚಲನೆಯನ್ನು ಪ್ರಕೃತಿಯ ನಿಯಮ ಎಂದು ನಂದನಿಗೆ ವಿವರಿಸಿದರು. ಬಂದವನು ಒಂದು ದಿನ ಹೋಗುವುದು ಖಂಡಿತ. ಮನುಷ್ಯರು ಈ ಮೋಹ ಮತ್ತು ಭ್ರಮೆಯ ಬಂಧನದಲ್ಲಿ ಸಿಲುಕಬಾರದು. ಆಗ ಬ್ರಾಹ್ಮಣರು ನಂದನನ್ನು ಕುರಿತು, ನಾವು ನಿನಗೆ ಅಂತಹ ದಿವ್ಯ ಜ್ಞಾನವನ್ನು ನೀಡುತ್ತೇವೆ. ಇದರಿಂದ ನೀನು ಸುಲಭವಾಗಿ ದೇವರ ಭಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು. ಇದನ್ನು ಹೇಳುತ್ತಾ ಅವರು ನಂದನಿಗೆ ದಿವ್ಯವಾದ ಜ್ಞಾನವನ್ನು ನೀಡಿದರು. ಇದನ್ನು ಸ್ವತಃ ಶ್ರೀಕೃಷ್ಣನು ಗೀತೆಯಲ್ಲಿ ತನ್ನ ಸಾಧನೆಯ ಮುಖ್ಯ ಸಾಧನವೆಂದು ವಿವರಿಸಿದ್ದಾನೆ. ಸ್ನೇಹಿತರೆ, ಈ ಜ್ಞಾನದಿಂದ ನಂದನ ಮನಸ್ಸಿನಲ್ಲಿ ದಿವ್ಯ ಬೆಳಕು ಹರಡಿತು. ಬ್ರಾಹ್ಮಣರು ಹೋದ ಕೂಡಲೇ ನಂದನು ತನ್ನ ತಾಯಿಯ ಬಳಿಯೇ ಇದ್ದು ಭಗವಂತನನ್ನು ಸ್ಮರಿಸತೊಡಗಿದನು. ಸ್ನೇಹಿತರೆ, ದಂತ ಕಥೆಯ ಪ್ರಕಾರ ಒಂದು ದಿನ ನಂದನ ತಾಯಿ ಹಾವು ಕಡಿತದಿಂದ ಸತ್ತಳು. ನಂತರ ಅವನು ತನ್ನ ಮನೆಯನ್ನು ತೊರೆದು ಕಾಡಿಗೆ ಹೋಗಿ ಶ್ರೀಕೃಷ್ಣನ ಪಾದ ಕಮಲಗಳನ್ನು ಧ್ಯಾನಿಸಲು ಕುಳಿತನು. ನಂದನು ಕಠಿಣ ತಪಸ್ಸಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಅವನ ತಪಸ್ಸಿನ ಪರಿಣಾಮದಿಂದ ಪ್ರಸನ್ನನಾದ ಶ್ರೀಕೃಷ್ಣನು ನಂದನಿಗೆ ಪ್ರತ್ಯಕ್ಷ ದರ್ಶನವನ್ನು ನೀಡಿದನು. ಅವನ ಸುಂದರ ರೂಪವನ್ನು ಕಂಡು ನಂದನು ದಿಗ್ಭ್ರಮೆಗೊಂಡನು. ಅದೇ ಸಮಯದಲ್ಲಿ ಒಂದು ಭವಿಷ್ಯವಾಣಿ ಕೇಳಿಸಿತು. ವತ್ಸ, ನಿಮ್ಮ ಮನಸ್ಸು ಶುದ್ಧ ಮತ್ತು ದೋಷರಹಿತವಾಗಿದೆ. ಆದ್ದರಿಂದ ನೀವು ನನ್ನ ದಿವ್ಯ ದರ್ಶನವನ್ನು ಪಡೆದಿದ್ದೀರಿ. ನನ್ನನ್ನು ಹೊಂದಬೇಕೆಂಬ ನಿಮ್ಮ ಬಲವಾದ ಬಯಕೆಯ ಫಲವಾಗಿ ನಿಮ್ಮ ಮುಂದಿನ ಜನ್ಮದಲ್ಲಿ ನೀನು ನನ್ನ ಪ್ರಿಯ ಭಕ್ತನೆಂಬ ಗೌರವವನ್ನು ಹೊಂದುವೆ. ನಿನ್ನ ಭಕ್ತಿಯಿಂದ ನೀನು ಎಂದೆಂದಿಗೂ ಲೋಕದಲ್ಲಿ ಚಿರಋಣಿಯಾಗಿರುತ್ತೀಯ ಎಂದು ಹೇಳಿ ಈ ವಾಣಿ ನಿಶ್ಶಬ್ದವಾಯಿತು. ಸ್ನೇಹಿತರೆ,
ಭವಿಷ್ಯವಾಣಿಯನ್ನು ಕೇಳಿದ ನಂದನು ಭಗವಾನ್ ವಿಷ್ಣುವನ್ನು ಪೂಜಿಸಲು ಪ್ರಾರಂಭಿಸಿದನು ಮತ್ತು ಭಗವಂತನ ನಾಮವನ್ನು ಜಪಿಸುತ್ತಾ ಭೂಮಿಯನ್ನು ಸುತ್ತಲು ಪ್ರಾರಂಭಿಸಿದನು. ಸೃಷ್ಟಿಯ ಕೊನೆಯಲ್ಲಿ ಬ್ರಹ್ಮ ಮತ್ತು ಇಡೀ ಸೃಷ್ಟಿಯೊಂದಿಗೆ ಅವನು ವಿಷ್ಣುವಿನೊಂದಿಗೆ ವಿಲೀನಗೊಂಡನು. ಸಾವಿರಾರು ಯುಗಗಳು ಕಳೆದ ನಂತರ ಬ್ರಹ್ಮನು ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದನು ಮತ್ತು ಬ್ರಹ್ಮಾಂಡದ ಬಯಕೆಯಿಂದ ಮರೀಚಿ, ದಕ್ಷ ಮೊದಲಾದ ಮಾನಸ ಪುತ್ರರಿಗೆ ಜನ್ಮ ನೀಡಿದನು. ಭಗವಾನ್ ವಿಷ್ಣುವಿನ ವರದಾನದಿಂದ ನಂದನು ಬ್ರಹ್ಮನ ಅತೀಂದ್ರಿಯ ಮಗನಾಗಿ ದೇವರ್ಷಿ ನಾರದನಾಗಿ ಜನಿಸಿದನು. ಭಗವಾನ್ ವಿಷ್ಣುವಿನ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿದ್ದ ಅವರು ವೀಣೆಯನ್ನು ತೆಗೆದುಕೊಂಡು ಎಲ್ಲ ಲೋಕಗಳಲ್ಲಿ ತಮ್ಮ ಲೀಲೆಗಳನ್ನು ಹಾಡಲು ಪ್ರಾರಂಭಿಸಿದರು. ಅಂದಿನಿಂದ ಅವರು ವಿಷ್ಣುವಿನ ಅತ್ಯಂತ ಪ್ರೀತಿಯ ಭಕ್ತ ಎಂದು ಪ್ರಸಿದ್ಧರಾದರು ಎನ್ನುವ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಸ್ನೇಹಿತರೆ, ನಂದನಾಗಿದ್ದ ಸಾಮಾನ್ಯ ವ್ಯಕ್ತಿಯೊಬ್ಬ ಹೇಗೆ ವಿಷ್ಣುವಿನ ನಾಮಸ್ಮರಣೆಯಿಂದ ನಾರದನಾದ ಎನ್ನುವ ಕಥೆಯನ್ನು ತಿಳಿದುಕೊಂಡಿರಲವೇ? ಹೌದು ಸ್ನೇಹಿತರೆ, ವಿಷ್ಣುವಿನ ಪ್ರಿಯ ಭಕ್ತರಾಗಲು ಆತನ ನಾಮಸ್ಮರಣೆಯೊಂದೇ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ನಾರಾಯಣ ಎಂಬ ನಾಮಸ್ಮರಣೆಯಿಂದ ನಾರದ ಮುನಿಗಳು ದೇವರ್ಷಿ ಎಂಬ ಬಿರುದನ್ನು ಪಡೆದರು. ಸ್ನೇಹಿತರೆ, ಈ ಸಂಚಿಕೆ ನಿಮಗೆ ಇಷ್ಟವಾಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಇದರಿಂದ ನನಗೂ ಸಹ ಪ್ರೇರಣೆ ಸಿಕ್ಕಂತಾಗುತ್ತದೆ. ಸ್ನೇಹಿತರೆ, ಚಾನಲ್ಗೆ ಪ್ರೋತ್ಸಾಹಿಸುತ್ತಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.